ಓಂ ಗುರುಭ್ಯೋ ನಮಃ. ಬಂಧುಗಳೇ, ಯಾರು ಇನ್ನೊಬ್ಬರಿಂದ ತೆಗೆದುಕೊಂಡ ಉಪಕಾರವನ್ನ ಸ್ಮರಿಸುವುದಿಲ್ಲವೋ ಅಂಥವರನ್ನ ನಾವು ಕೃತಜ್ಞ ಅಂತ ಕರಿತೀವಿ ಅಥವಾ ಕೃತಜ್ಞ ವ್ಯಕ್ತಿ ಅಂತ ಕರಿತೀವಿ. ಒಮ್ಮೆ ಅಕಬರ ಬಾದಶಾಹನು ಬೀರ್ಬಲ್ಲನಿಗೆ ಅತಿ ದೊಡ್ಡ ಕೃತಜ್ಞ ಯಾರು ಅಂತ ಕೇಳಿದ್ದಕ್ಕೆ ಬೀರ್ಬಲ್ಲ ಹೇಳಿರುತ್ತಾನೆ, ಅಳಿಯ. ಅಳಿಯ ಈತ ಎಲ್ಲಕ್ಕಿಂತ ದೊಡ್ಡ ಕೃತಜ್ಞನಾಗಿರುತ್ತಾನೆ ಎಂದು ಹೇಳಿರುತ್ತಾನೆ ಬೀರ್ಬಲ್ಲ. ಅದು ಹೇಗೆ ಅಂತ ಬಾದಶಾಹನು ಕೇಳಿದ್ದಕ್ಕೆ, ಅಳಿಯನಿಗೆ ಮಾವನಾದವನು ಏನು ಕೊಟ್ಟರೂ ಕೂಡ ಕಡಿಮೆಯೇ ಎನಿಸುತ್ತದೆಯಂತೆ, ಅಥವಾ ಮಾವನಾದವನು ಏನು ಬೇಕಾದರೂ ಕೊಟ್ಟರೂ ಅಳಿಯನಿಗೆ ತೃಪ್ತಿ ಆಗುವುದೇ ಇಲ್ಲ ಅನ್ನೋ ಕಾರಣಕ್ಕೆ ಅಳಿಯನಾದವನು ದೊಡ್ಡ ಕೃತಜ್ಞನಾಗಿರುತ್ತಾನೆ ಎಂದು ಬೀರಬಲ್ಲ ಹೇಳಿರುತ್ತಾನೆ. ಬಂಧುಗಳೇ, ನನಗನಿಸುತ್ತೆ ಇದಕ್ಕಿಂತಲೂ ದೊಡ್ಡ ಕೃತಜ್ಞರು ಈ ಭೂಮಿಯ ಮೇಲೆ ಇರ್ತಾರೆ. ಅದು ಯಾರು ಅಂತ ನೀವು ಕೇಳಿದ್ರೆ ನಿಮಗೆ ಗೊತ್ತು ಬಂಧುಗಳೇ. ಪ್ರತಿಯೊಬ್ಬರು ಹುಟ್ಟುವುದು ಒಂದು ಹೆಣ್ಣಿನ ಗರ್ಭದಿಂದಲೇ. ಪ್ರತಿಯೊಬ್ಬರು ಜೋಪಾನವಾಗುವುದು ಒಂದು ಹೆಣ್ಣಿನ ಎದೆಯ ಹಾಲಿಂದಲೇ. ಪ್ರತಿಯೊಬ್ಬರು ಸುಖವಾದ ಜೀವನ ನಡೆಸಬಹುದಾದದ್ದು ಒಂದು ಹೆಣ್ಣಿನ ಸಂಗದಿಂದಲೇ. ಇಷ್ಟೇ ಯಾಕೆ, ಪ್ರತಿಯೊಬ್ಬರು ತಮ್ಮ ಹೆಣದ ಅಲಂಕಾರವನ್ನು ಕೂಡ ಒಂದು ಹೆಣ್ಣಿನ ದುಃಖದಿಂದಲೇ ಅಥವಾ ಅಳುವಿನಿಂದಲೇ ಮಾಡಿಕೊಳ್ಳುತ್ತಾರೆ. ಇದೆಲ್ಲ ನಿಮಗೆ ಗೊತ್ತು ಬಂಧುಗಳೇ. ನೋಡಿ, ಜನ್ಮವೂ ಹೆಣ್ಣಿನಿಂದಲೇ, ಜೋಪಾನವೂ ಹೆಣ್ಣಿನಿಂದಲೇ, ಸುಖ ಸಂಸಾರವೂ ಹೆಣ್ಣಿನಿಂದಲೇ, ಹೆಣದ ಶೃಂಗಾರವೂ ಕೂಡ ಹೆಣ್ಣಿನ ದುಃಖದಿಂದಲೇ. ಇಷ್ಟೆಲ್ಲ ಇರುವಾಗಲೂ ಕೂಡ ಒಂದರ ಬದಲಾಗಿ ಎರಡು ಹೆಣ್ಣು ಜನಿಸಿದ್ದಕ್ಕೆ ಪುರುಷನೊಬ್ಬ ನಿರಾಶೆಯಾದರೆ ಅವನಿಗಿಂತ ದೊಡ್ಡ ಕೃತಜ್ಞ ಯಾರು ಹೇಳಿ? ನನಗನಿಸುತ್ತೆ ಈ ಭೂಮಿಯ ಮೇಲೆ ಇವನಿಗಿಂತ ದೊಡ್ಡ ಕೃತಜ್ಞನಿಲ್ಲ ಅಂತ. ಆಮೇಲೆ ಮೂರ್ಖರು ಯಾರು ಅಂತ ಕೇಳಿದ್ರೆ, ಈ ಜಗತ್ತಿನಲ್ಲಿಯ ಅತಿ ದೊಡ್ಡ ಮೂರ್ಖರು ಯಾರು ಅಂದ್ರೆ, ಹೆಣ್ಣಿನಿಂದಲೇ ಜನ್ಮ ಪಡೆದು ಹೆಣ್ಣಿನಿಂದಲೇ ಜೋಪಾನವಾಗಿ ಹೆಣ್ಣಿನಿಂದಲೇ ಸುಖ ಸಂಸಾರ ಮಾಡಿ ಹೆಣ್ಣಿನ ದುಃಖದಿಂದಲೇ ತನ್ನ ಹೆಣವನ್ನು ಅಲಂಕರಿಸಿಕೊಳ್ಳುವ ಪುರುಷನೊಬ್ಬ ಯಾರಿಗೋ ಒಂದು ಹೆಣ್ಣು ಮಗು ಜನಿಸಿದ್ದಕ್ಕೆ ವ್ಯಂಗ್ಯವಾಗಿ ಒಳಗೋ ಅಥವಾ ಹೊರಗೋ ನಗುತ್ತಾನಲ್ಲ, ಅವನಿಗಿಂತ ದೊಡ್ಡ ಮೂರ್ಖ ಈ ಪೃಥ್ವಿಯ ಮೇಲೆ ಇರ್ಲಿಕ್ಕಿಲ್ಲ ಅಂತ ನನಗನಿಸುತ್ತೆ ಬಂಧುಗಳೇ, ನನಗನಿಸುತ್ತೆ. ಧನ್ಯವಾದಗಳು.